ಹಾಯ್ ಫ್ರೆಂಡ್ಸ್, ಇದು ನಮ್ಮ ಮತ್ತಿಗೋಡಿನಲ್ಲಿರುವ ಆನೆ ರೋಹಿತ್. ಇವನ ವಯಸ್ಸು 24. ಇವನು ಲಾಸ್ಟ್ ಟೈಮ್ ದಸರಾದಲ್ಲಿ ಭಾಗವಹಿಸಿದ್ದ. ಇವನ ದಿನಚರಿ ಹೇಗಿರುತ್ತೆ ಕೇಳೋಣ ಬನ್ನಿ ಮಾವುತ್ರ ಹತ್ರ. ಎರಡು ಹೆಸರು ಸರ್ ಇದಕ್ಕೆ, ರಾಜ ಮತ್ತೆ ರೋಹಿತ್. ಪೃಥ್ವಿರಾಜ್ ಅಂತ ಹಾ, ರಾಜರು ಮಾಡಿದ್ರು. ರೋಹಿತ್ ಅಂತ. ಅವರು ಹ್ಮ್ ಅವ್ರು ಸಾಕ್ಸ್ತಾ ಇದಾರೆ ಈಗ. ನಿಮ್ಗೆ ಎಷ್ಟು ವರ್ಷ ಆಯ್ತು ಸಿಕ್ಕಿ? 3. ಮಾವುತ್ರ ಯಾರು? ನೀವೇ ಮಾವುತ್ರ. ಇದು ದಸರಾಗ್ ಬಂದಿತ್ತಾನೆ. ನೀರ್ ಬರ್ತಾನೆ ಇರುತ್ತೆ. ಇವಾಗ ಇಲ್ಲ ಆದ್ಮೇಲೆ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ನಾವು ಇದನ್ನ ಮನೆ ಹತ್ರ ಅಲ್ಲಿರೋದ್ ನಿಮ್ ಮನೆಗಳ? ನೈಟ್ ಎಲ್ಲ ಕಟ್ಕೊಂತೀರಾ ಮನೆ ಹತ್ರನೇ? ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳುತ್ತೆ? ಬೆಳಿಗ್ಗೆ ಅದು ಮಲಗುತ್ತದೆ. ಒಂದು 10-11 ಗಂಟೆಗೆ ಮಲಗೋದ್ರೆ ಒಂದ್ 3 ಗಂಟೆ ಪುನಃ ಎದ್ದು ಮೇಯ್ತದೆ. ಮೇಯ್ಕೊಂಡಿರ್ತದೆ. ಪುನಃ ಮಲಗಿದ್ರೆ ಒಂದು 6 ಗಂಟೆ 7 ಗಂಟೆ ಹಿಂಗೆ ಎದ್ದೇಳ್ತದೆ. ಆಮೇಲೆ ಇಲ್ಲ ಅಂದ್ರೆ ಒಂದು 2 ಗಂಟೆ 1 ಗಂಟೆಗೆ ಮಲಗಿದ್ರೆ ಬೆಳಿಗ್ಗೆ ಒಂದು 6 ಗಂಟೆ 7 ಗಂಟೆ ಎದ್ದು ಮೇಯ್ತದೆ. ಆಮೇಲೆ ನೀವ್ ಎಷ್ಟ್ ಗಂಟೆಗೆ 7-7:30ಗೆಲ್ಲ ಕರ್ಕೊಂಡ್ ಬಂದು ಸ್ನಾನ ಮಾಡಿಸಿ ಅದನ್ನ 9 ಗಂಟೆಗೆ ನಿಲ್ಲಿಸ್ಬೋದು. ಇಲ್ಲಿಗೆ ಅದಾದ್ಮೇಲೆ 10:30ಗೆ ಮುಗಿದ ತಕ್ಷಣ ಕಾಡು ಬಿಟ್ಟು ಇಲ್ಲೇ ಕೆಳಗ್ ಬಿಡ್ತೀರಾ? ಕೆಳಗೆಲ್ಲ ಕಾಡು. ಎಷ್ಟ್ ಗಂಟೆಗೆ ಮತ್ತೆ ಕರ್ಕೊಂಡ್ ಬರ್ತೀರಾ? ಒಂದ್ 3:30ಗೆ ಹೋಗ್ತೀವಿ, ಕರ್ಕೊಂಡ್ ಹೋಗ್ತೀವಿ. ಎಷ್ಟ್ ಕಿಲೋಮೀಟರ್ ಹೋಗಿರತ್ ಸರ್ ಹಿಂಗ್ ಕಾಡೊಳಗೆ? ಹೋಯ್ತದ ಒಂದು 2 ಕಿಲೋಮೀಟರ್. ನಿಮ್ಗೆ ಹೆಂಗ್ ಗೊತ್ತಾಗತ್ತೆ ಅದು ಅಲ್ಲೇ ಹೋಗಿದೆ ಅಂತ? ಜಾಡ್ ಇರ್ತದೆ, ಚೈನ್ ಹಾಕಿರ್ತೀವಲ್ಲ ಕಾಲಿಗೆ. ಅಂದ್ರೆ ಇರ್ತದೆ. ಮತ್ತೆ ಹೋಗೋ ಟೈಮ್ ಆನೆ ಲದ್ದಿ ಇರ್ತದೆ, ಲದ್ದಿ ಹೆಜ್ಜೆಲ್ಲೂ ಗೊತ್ತಾಯ್ತದೆ ನಮ್ದೇ ಆನೆ. ಅದು ಪತ್ಲೆ ಆನೆನೇ ತೊಟ್ಟಿ ಇದೆ, ಭೂಮಿ ಇದೆ, ಆ ಕಡೆ ಒಂದೊಂದ್ ಟೈಮ್ ಅದೇ ಬರ್ತದೆ, ಒಂದೊಂದ್ ಟೈಮ್ ಕರ್ಕೊಂಡು ಬಂಡೀಪುರ. ಫಸ್ಟ್ ಇದು ಯಾವ ಕ್ಯಾಂಪ್ ಅಲ್ಲಿ ಇತ್ತು? ಬಂಡೀಪುರ. ಇಲ್ಲಿಗೆ ಬಂದ ಎಷ್ಟು ದಿನ ಆಯ್ತು? ಇಲ್ಲಿಗೆ ಬಂದು 6 ತಿಂಗಳಾಯ್ತು. ಮುಂದೆ ಫೀಡಿಂಗ್ ಮಾಡೋಣ. ಫಸ್ಟ್ ಸಫಾರಿ ಇತ್ತು ಗೊತ್ತಾ? ಮಂಗಳ ಈಗಲೂ ಇದೆಯಲ್ಲ, ಭಾರತ ಇದೆ, ಜಯಪ್ರಕಾಶ್ ಇದೆ. ಮಹೇಂದ್ರನು ಹೋಗಿದ್ಯಾ ಹುಲಿ ಕ್ಯಾಪ್ಚರಿಂಗಿಗೆ? ಇಲ್ಲಿ ಯಾವ್ದಾವ್ದಿದೆ? ಶ್ರೀಕಂಠ, ಅಭಿಮನ್ಯು, ಭೀಮ ಹೋಗಿದೆ, ಭೀಮನ್ ಮೇಲೆ ಇದೆ. ಅದ್ ನೋಡ್ದೆ, ಅಲ್ಲಿ ಕಟ್ಟಿದಾರೆ ಅಲ್ಲಿ. ಹೆಸರೇನು?